ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡಬೇಕು. ಬೆಳಗಿನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ. ಕುಂಬಳಕಾಯಿ ಪಲ್ಯ ಮಾಡಿ ತುಂಬ ದಿನವೇ ಆಗೋಗಿತ್ತು. ಚಪಾತಿ ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯ, ಹಾಗಾಗಿ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ. ಹಾಗೆ ವ್ಲಾಗ್ನೂ ಸಹ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಚಪಾತಿಗೆ ಕಲಸಿಡೋಣ ಅಂತ ಹೇಳ್ಬಿಟ್ಟು ಚಪಾತಿಗೆ ಫಸ್ಟ್ ಕಲಸಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತಾಯಿತು ಅಂದರೆ ಚಪಾತಿ ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಕುಂಬಳಕಾಯಿ ಸಹ ಕಟ್ ಮಾಡಿದ್ದಾಯಿತು. ಅದನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದಾದಮೇಲೆ ಫಸ್ಟು ಮಾಲ್ಟ್ನ ಮಾಡ್ತಾಯಿದ್ದೀನಿ. ಮಾಲ್ಟ್ನ ಮಾಡಿಬಿಟ್ಟು ಕುಂಬಳಕಾಯಿ ಪಲ್ಯನ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ನನ್ನ ಹಸ್ಬೆಂಡು ನನ್ನ ಮಗನ್ನ ಸ್ಕೂಲ್ಗೆ ಆಫೀಸ್ಗೆ ಕಳಿಸಿದ್ದಾಯಿತು. ಮತ್ತು ನಾನು ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡಿದ್ದೆ. ಬೆಳಗ್ಗೆ ಸ್ವಲ್ಪ ಲೇಟ್ ಆಗೋದು ಬ್ರೇಕ್ಫಾಸ್ಟ್ ಮಾಡೋದು, ಹಾಗಾಗಿ ನನ್ನ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಅಂತ ಮಾಡಿದ್ದೆ. ನನಗೇನು ಮಾಡ್ಕೊಂಡಿರಲಿಲ್ಲ, ಟೈಮ್ ಆಗೋಗಿತ್ತು ಬೆಳಗ್ಗೆ ಮಾಡೋಷ್ಟರಲ್ಲಿ. ಅದಕ್ಕೆ ಅವರಿಬ್ರಿಗಾಯಿತು ಅಂದರೆ ಇನ್ನು ನನಗೆ ಬೇಕಾದರೆ ನಿಧಾನಕ್ಕೆ ಮಾಡ್ಕೊಬೋದು, ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಲಸಿಟ್ಟಿದ್ನಲ್ಲ ಹೇಗಿದ್ರು ಅದನ್ನು ಹಾಗೆ ಉಂಡೆ ಮಾಡಿ ಇಟ್ಟಿದ್ದೆ. ಅದಕ್ಕೋಸ್ಕರ ಇವಾಗ ನಾನು ಚಪಾತಿನೂ ಲಟ್ಟಿಸ್ಕೊತಿದ್ದೀನಿ. ಇವಾಗ ಟೈಮ್ ಬಂದು 11:30. ವೀಡಿಯೋ ಎಡಿಟಿಂಗ್ ಮಾಡೋಂಗಿತ್ತು, ಅಪ್ಲೋಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ವೀಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡೆ. ಟೈಮ್ ಆಗೋಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಚಪಾತಿ ಸುಟ್ಕೊತಿದ್ದೀನಿ. ಇವತ್ತು ಗುರುವಾರ ಬೇರೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು, ಕಸ ಗುಡಿಸಿನೆಲ್ಲ ಒರೆಸಿ ದೇವ್ರ ಪೂಜೆಗೂ ಸಹ ರೆಡಿ ಮಾಡಬೇಕು. ಇನ್ನು ಮಧ್ಯಾಹ್ನಕ್ಕೆ ಇವಾಗ ತಿಂತಿರೋದ್ರಿಂದ ನಾನೇನು ಮಧ್ಯಾಹ್ನಕ್ಕೇನು ತಿನ್ನಕ್ಕೆ ಹೋಗಲ್ಲ. ಇನ್ನು ನನ್ನ ಮಗ ಬಂದು ಒಂದೊಂದ್ಸಲಿ ತಿಂತಾನೆ, ಒಂದೊಂದ್ಸಲಿ ತಿನ್ನಲ್ಲ. ಹಾಗಾಗಿ ಅವನಿಗೂ ಒಂದು ಚಪಾತಿ ಲಟ್ಟಿಸಿಟ್ಬಿಡ್ತೀನಿ. ತಿರ್ಗಾ ಇನ್ನೇನು ಅಡುಗೆ ಮಾಡೋದು ಒಟ್ಟಿಗೆ ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸಂಜೆಗೆ ಏನಿದ್ರು ರೈಸ್ ಐಟಮ್ ಅಷ್ಟೇ, ಯಾಕಂದರೆ ಬೆಳಗ್ಗೆ ಮತ್ತೆ ಚಪಾತಿನೇ ತಿಂದಿರ್ತಾರಲ್ಲ, ಹಾಗಾಗಿ ಸಂಜೆಗೆ ಏನಾದರೂ ರೈಸ್ ಐಟಮ್ ಮಾಡಿಬಿಡ್ತೀನಿ. ನಮ್ಮ ಮನೇಲಿ ಇದೇ ಥರನೇ ಬೆಳಗ್ಗೆ ಏನಾದರೂ ಚಪಾತಿ, ರೊಟ್ಟಿ, ದೋಸೆ, ಇಡ್ಲಿ ಆ ಥರ ಏನಾದರೂ ತಿಂತು ಅಂದರೆ ಇನ್ನು ಸಂಜೆಗೆ ರೈಸ್ ಐಟಮ್ ಇಲ್ಲ, ಅನ್ನ ಸಾಂಬಾರು, ಅನ್ನ ಚಟ್ನಿ, ಪಲಾವು ಆ ಥರ ಮಾಡಿಬಿಡ್ತೀನಿ. ಯಾಕಂದರೆ ನಮಗೆ ಒನ್ ಟೈಮ್ ಅಂತೂ ಸರಿ ರೈಸ್ ಇರಲೇಬೇಕು, ಇಲ್ಲ 3 ಹೊತ್ತು ರೈಸ್ ಇಲ್ದಂಗೆ ಇರೋಕ್ಕಾಗಲ್ವಲ್ಲ, ಹಾಗಾಗಿ ಅಷ್ಟೇ. ಇವಾಗ ಚಪಾತಿನೂ ಸಹ ಲಟ್ಟಿಸ್ಕೊಂಡಿದ್ದಾಯಿತು. ಫಸ್ಟು ಬ್ರೇಕ್ಫಾಸ್ಟ್ ಮಾಡಿಬಿಡ್ತೀನಿ. ಬೆಳಗ್ಗೆ ಮಾಲ್ಟ್ ಕೊಡ್ತಿರೋದಷ್ಟೇ. ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡ್ತಿದ್ದೀನಿ. ಅವ್ರ ಹಸ್ಬೆಂಡು ಮಗ ಸ್ಕೂಲ್ಗೆ ಕೆಲಸಕ್ಕೂ ಅವ್ರದ್ದು ಫಸ್ಟ್ ಮುಗೀತು ಅಂದರೆ ನಮ್ಮದು ಟೆನ್ಷನ್ ಇರೋಲ್ಲ, ನಿಧಾನಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನು ಪಲ್ಯ ಸ್ವಲ್ಪ ಮಿಕ್ಕಿತ್ತು, ಅದನ್ನು ಒಂದು ಬಟ್ಲಿಗೆ ಎತ್ತಿರ್ತಿದ್ದೀನಿ. ಯಾಕಂದರೆ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ದೇವ್ರ ಪೂಜೆ ಬೇರೆ ಇತ್ತಲ್ಲ, ಹಾಗಾಗಿ ಕಿಚನ್ನ ಕ್ಲೀನ್ ಮಾಡ್ಕೊತು ಅಂದರೆ ನನಗೆ ಒಂದು 50% ಕೆಲಸ ಮುಗೀತು ಅಂತಲೇ ಅನಿಸೋದು. ಕಿಚನ್ ಕ್ಲೀನ್ ಆಯಿತು ಅಂದರೆ ನಂದು ಇನ್ನೇ ಜಾಸ್ತಿ ಕೆಲಸ ಇದೆ ಅಂತ ಅನಿಸಲ್ಲ. ಮೇಯ್ನ್ ಫಸ್ಟ್ ಬರೋದೇ ಕಿಚನ್ನು. ಅದಕ್ಕೋಸ್ಕರ ಇವಾಗ ಪಲ್ಯ ಎಲ್ಲ ಬಳ್ದಿಟ್ಟು ಮಿಕ್ಕಿರೋದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಬಿಟ್ಟು ಹಾಗೆ ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಹಾಗೆ ಒಂದು ಚಪಾತಿನೂ ಸಹ ಲಟ್ಟಿಸಿಟ್ಟಿದ್ದು ನನ್ನ ಮಗ ಬಂತಿಂದ ತಿನ್ನಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಪಾತ್ರೆಗಳನ್ನ ತೊಳ್ಕೊತಿದ್ದೀನಿ. ಪಾತ್ರೆ ತೊಳ್ಕೊಂಡು ಇನ್ನು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತು ಅಂದರೆ ಕಿಚನ್ ಕ್ಲೀನ್ ಆಗಿಬಿಡುತ್ತೆ. ಆಮೇಲೆ ಇನ್ನು ಮಿಕ್ಕಿದ ಕೆಲಸನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಇವಾಗ ಪಟ ಅಂತ ಪಾತ್ರೆನೂ ಸಹ ತೊಳ್ಕೊತಿದ್ದೀನಿ. ಪಾತ್ರೆ ತೊಳ್ಕೊಂಡು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಮೇಲೆ ಇನ್ನು ಕಸ ಗುಡಿಸಿ ನೆಲ ಒರೆಸ್ಬೇಕು. ಇವಾಗ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಾಯಿತು. ಮನೆ ಕಸ ಗುಡಿಸಿದ್ದಾಯಿತು, ನೆಲ ಒರೆಸಿದ್ದಾಯಿತು, ಹಾಗೆ ಕಿಚನ್ನು ಸಹ ಕ್ಲೀನ್ ಮಾಡಿದ್ದಾಯಿತು, ಫ್ರೆಶ್ ಅಪ್ಪು ಸಹ ಆಗಿದ್ದಾಯಿತು. ಇನ್ನೇನಿದ್ರು ದೇವ್ರ ಪೂಜೆ ಮಾಡ್ಕೋಬೇಕು ಅಷ್ಟೇ. ದೇವ್ರ ಪೂಜೆ ಹೇಗಿದ್ರು ಸಂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ನನ್ನ ಮಗನ ಕರ್ಕೊಂಬರ್ಬೇಕು. ಟೈಮ್ ಆಯಿತು. ಇವಾಗ ನನ್ನ ಮಗನ ಕರ್ಕೊಂಬರಕ್ಕೆ ಹೊರಟಿದ್ದೀನಿ. ಇನ್ನು ನನ್ನ ಮಗನ್ನ ಸ್ಕೂಲಿಂದ ಕರ್ಕೊಂಬಂದಿದ್ದ ತಕ್ಷಣ ಅಮ್ಮ ಊಟ ಏನು ಬೇಡ, ಸ್ನ್ಯಾಕ್ಸ್ ಏನಾದರೂ ಕೊಡಿ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ಮನೇಲಿ ಬ್ರೆಡ್ಡು ಮತ್ತು ಗುಲ್ಕನ್ ಇತ್ತು, ಅದನ್ನೇ ಹಾಕಿ ಕೊಟ್ಟೆ. ಅದನ್ನು ತಿಂದು ಅವನಿಗೂ ಒಂದು ಸ್ಲೈಸ್ ಕೊಟ್ಟು ನಾನು ಒಂದು ಸ್ಲೈಸ್ ತಿಂದೆ. ಇವಾಗ ಸಂಜೆಗೆ ಅಡುಗೆ ಮಾಡಿಬಿಡೋಣ ಚಟ್ನಿ ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಿದ್ದೀನಿ. ನಾನಿಲ್ಲಿ 1 ಬೌಲ್ ಆಗೋಷ್ಟು ಕಡಲೆ ಬೀಜನ ಹುರಿದಿಟ್ಕೊತಿದ್ದೀನಿ. ಅದನ್ನು ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಅದೇ ಬಾಣಲಿಗೆ 1 ಸ್ಪೂನ್ ಆಗೋಷ್ಟು ಎಣ್ಣೆ, ಈರುಳ್ಳಿ, ಒಂದು ದಪ್ಪ ಈರುಳ್ಳಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ಚಟ್ನಿ ಬಂದುಬಿಟ್ಟು ಟೊಮೊಟೊ ಕಾಯಿ ಚಟ್ನಿ. ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮ್ಮ ಮನೆಯಲ್ಲಿ ಈ ಚಟ್ನಿನ ಮಾಡ್ತು ಅಂದರೆ ಬೇರೆ ತೆಂಗಿನಕಾಯಿ ಚಟ್ನಿ, ಕಡಲೆಬೀಜ ಚಟ್ನಿಗಿಂತ ಇದು ಸಕ್ಕತ್ತಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ದಪ್ಪ ಸೈಜ್ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಒಂದು 7 ಹಸಿಮೆಣ್ಸಿನ್ಕಾಯಿ, ಒಂದು 4ರಿಂದ 5 ಒಣ ಮೆಣಸಿನ್ಕಾಯಿ, ಒಣ ಖಾರ ಮೆಣಸಿನ್ಕಾಯಿ. ನೀವಿಲ್ಲ ಅಂದರೆ ಬೇಕಾದ್ರೆ ಪೂರ್ತಿ
ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೋಬೋದು, ಇಲ್ಲ ಪೂರ್ತಿ ಒಣಮೆಣ್ಸಿನ್ಕಾಯಿನೇ ಹಾಕ್ಕೋಬೋದು. ಒಂದು ಗಡ್ಡೆ ಹಾಕೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಾಯಿ ಟೊಮೊಟೊನ ನಾನು ಈ ರೀತಿ ಉದ್ದುದ್ದ ಸ್ಲೈಸಸ್ ಹಾಕಿ ಕಟ್ ಮಾಡಿದ್ದೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಟೊಮೊಟೊ ಸಾಫ್ಟ್ ಆಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಫ್ರೈ ಆಗೋಕ್ಕೋಸ್ಕರ ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗಲೇ ಉಪ್ಪು ಹಾಕ್ಕೊಂಬಿಡ್ತು ಅಂದರೆ ಚೆನ್ನಾಗಿರುತ್ತೆ, ತಿರ್ಗಾ ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ. ಇವಾಗ ಉಪ್ಪನ್ನ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋಕ್ಕೆ ಬಿಡ್ತೀನಿ. ಇವಾಗ ಒಂದು 50% ಕುಕ್ ಆಗಿದೆ ಅಂದಾಗ ಇವಾಗ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕ್ಕೊತಿದ್ದೀನಿ. ಅರಿಶಿನ ಯಾಕಪ್ಪ ಹಾಕೋದು ಅಂದರೆ ಕಾಯಿ ಟೊಮೊಟೊ ಚಟ್ನಿ ಅಲ್ವಾ ಮಾಡ್ತಿರೋದು, ಸ್ವಲ್ಪ ಗದ್ರು ಬರುತ್ತೆ, ಕೆನೆ ಅಂತ ಹೇಳ್ತಾರೆ, ಕಹಿ ಬರುತ್ತೆ. ಅದಕ್ಕೋಸ್ಕರ ಆ ರೀತಿ ಬರಬಾರ್ದು ಅನ್ನೋದಕ್ಕೋಸ್ಕರ ಒಂದು 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿದ್ದೀನಿ. ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಆಗಬೇಕು. ನೋಡಿ ಇವಾಗ ಒಂದು 5 ನಿಮಿಷ ಬಿಟ್ಟಿದ್ದೆ. ಇವಾಗ ಲಿಡ್ನ ಓಪನ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ನೋಡಿ ಹಿಂಗೆ ಬ್ರೇಕ್ ಮಾಡ್ತು ಅಂದರೆ ಅದು ಸಾಫ್ಟಾಗಿ ಬ್ರೇಕ್ ಆಗಬೇಕು. ತುಂಬ ಹಾರ್ಶಾಗಿ ಬ್ರೇಕ್ ಮಾಡಿದ್ದೀವಿ ಅಂತ ಅನ್ನಿಸ್ಬಾರ್ದು, ಸಾಫ್ಟಾಗಿ ಬ್ರೇಕ್ ಮಾಡಿದ್ದೀವಿ ಅನ್ನಂಗಾಯಿತು ಅಂದರೆ ನಮ್ಮ ಟೊಮೊಟೊ ಫ್ರೈ ರೆಡಿಯಾಗಿದೆ, ಟೊಮೊಟೊ ಸಾಫ್ಟ್ ಆಗಿದೆ, ಬೆಂದಿದೆ ಅಂತಲೇ ಅರ್ಥ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ನೀವು ಒಂದು ವಾರಗಟ್ಲೆನೂ ಸಹ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ನೋಡಿ ಫ್ರೈ ಆಗಿದೆ. ನೀವು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡಿಲ್ಲ ಅಂದರೆ ಅದು ಗದ್ರು ಬಂದುಬಿಡುತ್ತೆ. ನೀಟಾಗಿ ಚೆನ್ನಾಗಿ ಕುಕ್ ಮಾಡಿ ನೋಡಿ, ಈ ರೀತಿ ಬ್ರೇಕ್ ಮಾಡಿದ್ರೆ ಈಸಿಯಾಗಿ ಬ್ರೇಕ್ ಆಗಬೇಕು. ಹಿಂಗೆ ಸೋಟಲ್ಲಿ ಹಿಂಗೆ ಕಟ್ ಮಾಡ್ತೀವಿ ಅಂದರೆ ಅದು ಈಸಿಯಾಗಿ ಕಟ್ ಆಗಬೇಕು, ಹಂಗಿದ್ರೆ ಮಾತ್ರ ಟೊಮೊಟೊ ಕುಕ್ ಆಗಿದೆ ಅಂತ. ಇವಾಗ ಲಾಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡಬೇಕು ಅಷ್ಟೇ, 1 ನಿಮಿಷ ಹುರ್ಕೊಂಡ್ರೆ ಸಾಕು. ಇವಾಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅದು ತಣ್ಣಗಾಗೋಕ್ಕೆ ಬಿಡಬೇಕು. ಕಂಪ್ಲೀಟ್ ಕೂಲ್ ಡೌನ್ ಆಗಬೇಕು, ಒಂಚೂರು ಉಗುರು ಬೆಚ್ಚಗೂ ಬಿಸಿ ಇರಬಾರ್ದು, ಅಷ್ಟು ಕೂಲ್ಡ್ ಆಗಬೇಕು. ಇವಾಗ ಸಂಜೆಗೆ ಅಡುಗೆಗೆ ಅಂತೇಳ್ಬಿಟ್ಟು ಟೊಮೊಟೊ ಚಟ್ನಿ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅದು ತಣ್ಣಗಾಗಬೇಕು. ಅದ್ರ ರೆಸಿಪಿನ ಶೇರ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದಂತೂ ಸಕ್ಕತ್ತಾಗಿರುತ್ತೆ. ಅದರಲ್ಲೂ ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿಗಂತೂ ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ. ರೈಸ್ಗೂ ಸಹ ಅಷ್ಟೇ, ಬಿಸಿ ರೈಸ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಜೊತೆ ತಿಂತಿದ್ರೆ ಸಕ್ಕತ್ತಾಗಿರುತ್ತೆ. ಒಂದೇ ಥರ ಚಟ್ನಿ ತಿಂದು ಬೇಜಾರಾಗಿರುತ್ತಲ್ಲ, ಆವಾಗ ಈ ರೀತಿ ಟ್ರೈ ಮಾಡಿ. ಆವಾಗ ಬೇರೆ ಚಟ್ನಿಗಿಂತ ಇದೇ ಚಟ್ನಿನೇ ಮಾಡಿ ಅಂತ ಕೇಳ್ತಾರೆ ನಿಮ್ಮ ಮನೇಲಿ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇದು ತಣ್ಣಗಾಗಕ್ಕೆ ಬಿಟ್ಟಿದ್ದೀನಿ. ಇದು ತಣ್ಣಗಾದ್ಮೇಲೆ ರುಬ್ಕೊಂಬಂತು ಅಂದರೆ ನಮ್ಮ ಟೊಮೊಟೊ ಚಟ್ನಿ ರೆಡಿ. ಇವಾಗ ಫುಲ್ ತಣ್ಣಗಾಗಿದೆ ನೋಡಿ, ಗೊತ್ತಾಗ್ತಿದೆ ಅಂದ್ಕೊತೀನಿ, ಫುಲ್ ತಣ್ಣಗಾಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಫಸ್ಟ್ ಹುರಿದಿಟ್ಕೊಂಡಿದ್ನಲ್ಲ ಕಡಲೆ ಬೀಜ, ಅದನ್ನು ಹಾಕ್ಕೊಂಡು ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತರ್ತರಿಯಾಗಿ ರುಬ್ಕೊತೀನಿ. ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಈ ರೀತಿ ತರ್ತರಿಯಾಗಿದೆ. ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಟೊಮೊಟೊದು, ಅದನ್ನು ಹಾಕ್ಕೊತಿದ್ದೀನಿ. ನಿಮಗೆ ಪೂರ್ತಿ ಕಡಲೆ ಬೀಜ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ಇವಾಗ ಟೊಮೊಟೊ ಎಲ್ಲ ಪ್ಯೂರಿ ಹಾಕ್ಕೊತಿದ್ದೀರಲ್ಲ, ಆವಾಗ ಹಸಿ ತೆಂಗಿನಕಾಯಿ ತುರಿ ಅದನ್ನೇನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೋಬೋದು. ಇವಾಗ ಇದನ್ನು ರುಬ್ಕೊಬರಬೇಕು. ಇದು ರುಬ್ಬಬೇಕಾದ್ರೆ ನೀವು 1 ಡ್ರಾಪು ಸಹ ನೀರು ಹಾಕಬಾರ್ದು, ಹಾಗೇ ಗ್ರೈಂಡ್ ಮಾಡ್ಕೊಬರಬೇಕು. ಹಾಗೇ ಈ ರೀತಿ ತರ್ತರಿಯಾಗಿ ರುಬ್ಕೊಬರಬೇಕು. ಇವಾಗ ಸೂಪರ್ ಟೇಸ್ಟಿಯಾಗಿರುವಂಥ ಕಾಯಿ ಟೊಮೊಟೊ ಚಟ್ನಿ ರೆಡಿ. ಅನ್ನಕ್ಕೊಂದು ಹಾಕೊಂಡು ತಿಂತಿದ್ರೆ ಸಕ್ಕತ್ತಾಗಿರುತ್ತೆ. ಹಾಗೆ ಚಟ್ನಿನ ಮಾಡಿಟ್ಬಿಟ್ಟು ಇವಾಗ ಪೂಜೆನ ಮಾಡ್ತಿದ್ದೀನಿ. ಸಂಜೆ ಆಗಿತ್ತಲ್ಲ, ಹಾಗಾಗಿ ಪೂಜೆನ ಮಾಡಿಬಿಟ್ಟು ರಾಯರ ಮಠಕ್ಕೂ ಸಹ ಹೋಗಿ ಬರೋಣ ಅಂದ್ಬಿಟ್ಟು ನಾನು ನನ್ನ ಮಗ ರೆಡಿ ಆದ್ವಿ. ಅವನು ವೀಡಿಯೋ ಫೋಟೋ ತೆಗಿತಿದ್ದಾರೆ ಅಂದ್ಬಿಟ್ಟು ನಗ್ತಿದ್ದ. ವೀಡಿಯೋ ಅಂತ ಹೇಳಿದ್ಮೇಲೆ ಸುಮ್ಮನಾದ. ಇವಾಗ ರೆಡಿಯಾಗಿ ನಾವು ರಾಯರ ಮಠಕ್ಕೂ ಸಹ ಹೋಗಿ ಬಂದ್ವಿ. ಇಲ್ಲಿಗೆ ಹೋಗೋದ್ರಿಂದ ನನಗೇನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿ ಗುರುವಾರನೂ ನಾನು ಹೋಗ್ತೀನಿ, ಎಲ್ಲೋ ಒಂದೊಂದು ದಿನ ಮಿಸ್ ಆಗಿಬಿಡುತ್ತೆ ಅಷ್ಟೇ. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಹಾಗೆ ಸಂಜೆಗೆ ಅನ್ನನ ಮಾಡಿಕೊಂಡೆ, ಬಿಸಿ ರೈಸು ಹಾಗೆ ಟೊಮೊಟೊ ಚಟ್ನಿ ಇದು ಒಂದ್ಸಲ ನೀವು ಟ್ರೈ ಮಾಡಿ. ಮಕ್ಕಳಿಗೂ ಸಹ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇವಾಗ ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇವಾಗ ಇನ್ನೇನು ವೀಡಿಯೋ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಫೋನ್ನ ತೊಗೊಂಡೆ. ವೀಡಿಯೋ ಮಾಡ್ತಿದ್ದಿದ್ದು ನೋಡಿ ನನ್ನ ಮಗನೂ ಬಂದ ಕಿತಾಪತಿ ಮಾಡೋಕ್ಕೆ. ನನ್ನ ಹಸ್ಬೆಂಡು ಸಹ ಜಾಯ್ನ್ ಆದರು. ಹೀಗೆ ವೀಡಿಯೋ ಹಾಕ್ತೀನಿ ನೋಡಿ ಅಂತ ಇಬ್ರಿಗೂ ಹೇಳ್ತಿದ್ದೆ. ನನ್ನ ಹಸ್ಬೆಂಡು ಹೌದಾ ಸರಿ ಹಾಕು ನೋಡ್ತೀನಿ ಅಂತ ಹೇಳ್ತಿದ್ರು. ಏನಾದರೂ ವೀಡಿಯೋ ಮಾಡ್ತಿದ್ದೀನಿ ಅಂದರೆ ನಾನು ಅಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗೋದೇ ಇಲ್ಲ. ಈ ರೀತಿ ಸಪ್ರೇಟಾಗಿ ವಾಯ್ಸ್ ಓವರ್ ಕೊಡಬೇಕಾಗುತ್ತೆ. ಅವರಿಬ್ಬರನ್ನ ಇಟ್ಕೊಂಡು ನಾನು ವೀಡಿಯೋ ಮಾಡ್ತೀನಿ ಅಂದರೆ, ಹಾಗಾಗಿ ನಾನು ಅವರಿಬ್ಬರು ಇದ್ದಾಗ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋನ ಆದರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.